ಸದಾ ಚಲನಶೀಲವಾಗಿರುತ್ತೆ ಈ ಕ್ರೈಮ್ ಲೋಕ. ಇಲ್ಲಿ ಒಬ್ರನ್ನ ಇನ್ನೊಬ್ರು ಕೊಲ್ತಾರೆ, ಯಾರನ್ನೋ ಕೊಲ್ಲಲು ಇನ್ಯಾರೋ ಸಂಚು ರೂಪಿಸುತ್ತಾರೆ. ಮಚ್ಚು ಝಳಪಿಸುತ್ತವೆ, ಬಂದೂಕು ಭೋರ್ಗರೆಯುತ್ತವೆ. ಅತಿ ಘೋರ ಕ್ರಿಮಿನಲ್ಗಳ ಮಧ್ಯೆಯೇ ಸಣ್ಣ ಪುಟ್ಟ ರೌಡಿಗಳದ್ದು, ಪುಡಿ ರೌಡಿಗಳದ್ದು ಒಂದು ಪ್ರಪಂಚ ಇದೆ. ಇಂತಹ ಪಾತಕ ಪ್ರಪಂಚದ ಮೇಲೊಂದು ಎಚ್ಚರಿಕೆಯ ಕಣ್ಣಿಟ್ಟಿರುತ್ತದೆ ನಮ್ಮ ಟೀಮ್. ಹಾಗಾದ್ರೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ಸುದ್ದಿಯಾದ ಕ್ರೈಮ್ಗಳ್ಯಾವು, ಕ್ರಿಮಿನಲ್ಗಳ್ಯಾರು? ಹಣ ಅನ್ನೋದು ಏನೆಲ್ಲ ಮಾಡ್ಬಿಡುತ್ತೆ ಹೇಳೋದಕ್ಕಾಗಲ್ಲ. ಆ ಹೆಂಗಸು ಬಿಡಿಗಾಸಿಗಾಗಿ ಕೈ ಕೆಡಿಸಿಕೊಂಡ್ಲು, ಆಸೆಗೆ ಬಿದ್ದು ಮೈ ಕೆಡಿಸಿಕೊಂಡ್ಲು, ಕಡೆಗೆ ಮನಸ್ಸನ್ನು ಹಾಳು ಮಾಡ್ಕೊಂಡ್ಬಿಟ್ಲು. ನಂತರ ಒಂದು ಹೆಣ್ಣು ಜೀವ ಅದೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೋ ಅಂಥದ್ದೊಂದು ಕೆಲಸವನ್ನ ಆಕೆ ಮಾಡಿ ಮುಗಿಸಿದ್ಲು. ಇನ್ಮುಂದೆ ಅವಳಿಗೆ ಫುಲ್ ಟೈಮ್ ಜೈಲು ವಾಸ. ಆ ಮತಿಗೇಡಿ ಹೆಂಗಸು ಮಾಡಿದ ಹೃದಯಹೀನ ಕೆಲಸದ ಬಗ್ಗೆ ನಿಮಗ್ ಗೊತ್ತಾದ್ರೆ ಅವಳಿಗೆ ರವ ನರಕ ದರ್ಶನ ಮಾಡಿಸ್ಬೇಕಾಗಿತ್ತು ಅಂತ ಹೇಳೋದು ಖಚಿತ. ಅಂಥದ್ದೊಂದು ಮನ ಕಲಕೋ ಕಥೆಯನ್ನ ತಗೊಂಡು ಬರ್ತಿದೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಮುತ್ತು ಹುರಿದಂತೆ ಮಾತಾಡಿಕೊಂಡು ಅಮ್ಮನ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದ ಪುಟ್ಟ ಕಂದ ಕಾಲಿಡವಿ ಕೆಳಗೆ ಬೀಳುತ್ತೆ. ಪಕ್ಕದಲ್ಲಿದ್ದವಳು ಹೆತ್ತವಳೆ ಆಗಿದ್ರೆ ಅಯ್ಯೋ ಅಂತ ಮಗುವನ್ನ ಮೇಲಕ್ಕೆತ್ತಿ ಸರಿಯಾಗಿ ನೋಡ್ಕೊಂಡು ಹೋಗಮ್ಮ ಅನ್ನೋಳು. ಇಲ್ಲ ಆಂಟಿನೋ ಪರಿಚಯದವರು, ಹೋಗ್ಲಿ ಹೃದಯವಂತರ್ಯಾರೇ ಆಗಿದ್ರು ಬಿದ್ದವಳನ್ನ ಎತ್ತೋರು. ಆದ್ರೆ ಆ ರಾಕ್ಷಸಿಯೊಬ್ಬಳು ಅದೇನು ಮಾಡಿದ್ಲು ಗೊತ್ತಾ? ಬಿದ್ದ ಮಗುವಿನ ತಲೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಕಡ್ಡಿ ಗೀರ್ಬಿಟ್ಟಿದ್ದು. ಜೀವಂತ ಬೆಂದು ಹೋದ ಕಂದನ ಆರ್ತನಾದ ಅವಳಿಗೆ ಕೇಳಲೇ ಇಲ್ಲ. ದುರದೃಷ್ಟಕ್ಕೆ ಅಲ್ಲಿ ನಡೆದಿದ್ದನ್ನ ನೋಡಿ ಮಗುವನ್ನ ರಕ್ಷಿಸೋದಕ್ಕೂ ಯಾರೂ ಇರಲಿಲ್ಲ. ಹೀಗೆ ನಿರ್ಜನ ರಸ್ತೆಯಲ್ಲಿ ಜೀವಂತ ಸಮಾಧಿಯಾದವಳು ನಮ್ಮ ನಿಮ್ಮೆಲ್ಲರ ಮನಕುಲುಕುವಂಥ ಮುದ್ದಾದ ಹುಡುಗಿ ರಮ್ಯಾ. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಈ ಆರೋಪಿ ಇವಳನ್ನ ಹೇಗಾದರೂ ಮಾಡಿ ಕೊಲೆ ಮಾಡಬೇಕಂತ ಹೇಳಿಬಿಟ್ಟು ಅಶ್ರಫ್ ಜಾನ್ ಮತ್ತು ಉಮ್ಮಾ ಸಲ್ಮಾ ಎಂಬುವರ ಅಂಗಡಿಗೆ ಹೋಗಿಬಿಟ್ಟು 1/2 ಲೀಟರ್ ಸೀಮೆ ಎಣ್ಣೆ ಪರ್ಚೇಸ್ ಮಾಡ್ತಾಳೆ. ಆ ಬಾಟ್ಲ್ ಸಹಿತ ಅವ್ರ ಅಂಗಡಿಯಲ್ಲಿ ತೊಗೊಳ್ತಾಳೆ. ಅವಳು ತೊಗೊಂಡ್ಬಿಟ್ಟು ನೆಕ್ಸ್ಟು ಅವಳು ಈ ಒಂದು ಗ್ರೇವ್ ಯಾರ್ಡ್ ಇರುತ್ತದೆ, ಆ ಗ್ರೇವ್ ಯಾರ್ಡ್ ಹತ್ತಿರ ಬಂದು ಆ ಮಗು ಕೆಳಗೆ ಬಿದ್ದ ತಕ್ಷಣ ಎಡವಿ ಕೆಳಗೆ ಬೀಳುತ್ತದೋ, ಕೆಳಗೆ ಬಿದ್ದ ತಕ್ಷಣ ಆ ಸೀಮೆ ಎಣ್ಣೆ ಅವಳ ಮೇಲೆಲ್ಲ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡ್ತಾಳೆ. ಇಂಥದ್ದೊಂದು ದಾರುಣ ಘಟನೆ ನಡೆದಿದ್ದು 2006ರಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಮುದ್ದಾದ ಮಗಳನ್ನ ಮರೆಯೋದಕ್ಕಾಗದೆ ಪ್ರತಿದಿನ ಆಕೆಯ ಸಮಾಧಿಯ ಮುಂದೆ ಕೂತು ಈ ತಂದೆ ಕಣ್ಣೀರು ಹಾಕ್ತಾಳೆ. ಅವರು ಇವತ್ತಿಗೂ ಆ ಮಗಳಿಗಾಗಿ ಕನವರಿಸೋದನ್ನ ನೋಡಿದ್ರೆ ಬೇಜಾರಾಗುತ್ತೆ. ಸ್ವಲ್ಪ ಬೆಂಕಿ ತಾಕಿದ್ರೆ ಉರಿತಾಳಕ್ಕಾಗಲ್ಲ. ಅಂಥದ್ರಲ್ಲಿ ಆ ಕಂದ ಜೀವಂತ ಬೆಂದು ಹೋಗಿದೆ ಅಂದ್ರೆ ಅದೆಷ್ಟು ಚಿತ್ರ ಹಿಂಸೆ ಪಡ್ಕೊಂಡು ಸತ್ತಿರಬೇಕು ಅಂತ ಯೋಚಿಸಿ ಯೋಚಿಸಿ ಹೈರಾಣಾಗಿರೋ ತಾಯಿಯನ್ನ ಕಂಡ್ರೆ ಕರುಳು ಚುರ್ರೆನ್ನುತ್ತೆ. ಈ ಇಡೀ ಸಂಸಾರದ ಖುಷಿಯನ್ನೇ ಕರುಕಲು ಹೆಣವಾಗಿಸಿಬಿಟ್ಟ ಆ ರಕ್ಕಸಿಯ ಹೆಸರು ರೇಖಾ. ಈಕೆಯನ್ನ ಹೆಣ್ಣು ಅನ್ನೋದಕ್ಕೆ ನಾಚಿಕೆಯಾಗುತ್ತೆ. ಇವಳಿಗೆ ಕಿಂಚಿತ್ತಾದ್ರೂ ಪಶ್ಚಾತ್ತಾಪ ಇದೆಯಾ? ಈ ಉಂಬಾ ಮುಖವನ್ನ ನೋಡಿ ನ್ಯಾಯಾಧೀಶರಾದ RB ಬೂದಿಹಾಳ್ ಅವರಿಗೂ ಕಣ್ಣು ಕೆಂಪಾಗಿತ್ತೇನೋ. ಈಕೆಯ ವಿರುದ್ಧದ ಅಷ್ಟು ಸಾಕ್ಷಿಗಳನ್ನ ನೋಡಿದ ನ್ಯಾಯಮೂರ್ತಿಗಳಿಗೆ ಈ ಹೆಂಗಸಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಅನ್ನಿಸಿತ್ತು. ಹಂಗಾಗಿನೇ ಈ ವಿಕೃತ ಮನಸ್ಸಿನ ಪಾತಕಿಗೆ ಜೀವನ ಪರ್ಯಂತ ಜೈಲಿನ 4 ಗೋಡೆಗಳೊಳಗೆ ಕೂತ್ಕೊಂಡಿರ್ಬೇಕು ಅಂದಿದ್ದಾರೆ. ಈ ಆರೋಪಿ ರಮ್ಯಾನ ಕರ್ಕೊಂಡು ಹೋಗ್ಬಿಟ್ಟು ಅಂಗಡಿಯಿಂದ ಏನು ಸೀಮೆಯನ್ನೇ ಕೊಂಡ್ಕೊಳ್ತಾಳೋ, ಆ ಅಂಗಡಿ ಮಾಲೀಕರು ಸಹಿತ ಇದೇ ಹುಡುಗಿ ಜೊತೆಗೆ ಆರೋಪಿ ಬಂದು ನಮ್ಮ ಅಂಗಡಿಯಲ್ಲಿ 1/2 ಲೀಟರ್ ಸೀಮೆಯನ್ನೇ ಕೊಂಡುಕೊಂಡು ನಾವೇ ಬಾಟ್ಲು ಕೊಟ್ಟು ಕಳಿಸಿಕೊಟ್ಟಿವಿ ಅಂತ ಹೇಳಿದ್ದಾರೆ. ಆ ಹುಡುಗಿನ, ಆ ಚಿಕ್ಕ ಮಗುನ ರಮ್ಯಾನ ಇವರು ಗುರುತಿಸಿದ್ದಾರೆ. ಈ ಎಲ್ಲ ಸಂದರ್ಭಗಳನ್ನು ಪರಿಗಣಿಸಿ
ಈ 16 ಜನ ಸಾಕ್ಷಿದಾರರನ್ನು ಮತ್ತು ಈ ಕೇಸಿನಲ್ಲಿ ಇರುವ ಎಲ್ಲ ದಾಖಲಾತಿಗಳನ್ನು ಮತ್ತು ಈ ಕೇಸಿನಲ್ಲಿ ಇರೋ ತನಿಖೆ ಪ್ರಾಮಾಣಿಕವಾದಂಥ ಸಿನ್ಸಿಯರ್ ಎಫರ್ಟ್ ಮಾಡಿ ತನಿಖಾಧಿಕಾರಿಯವರು ತನಿಖೆ ಮಾಡಿದ್ದನ್ನು ಎಲ್ಲ ಸಂಗತಿಗಳನ್ನು ಪರಿಗಣಿಸಿ ಈ ದಿನ ಈ ಆರೋಪಿ ರೇಖಾ ಇವಳಿಗೆ ಜೀವಾವಧಿ ಸೆರೆಮನೆ ವಾಸ ಶಿಕ್ಷೆ ನೀಡಿ 5,000 ರೂಪಾಯಿಗಳ ದಂಡವನ್ನು ವಿಧಿಸಿದೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಆದ್ರೆ ಜೈಲು ವಾಸವನ್ನ ಪಾಪಿ ರೇಖಾ ಸೀರಿಯಸ್ ಆಗಿ ತಗೊಂಡಂಗಿಲ್ಲ. ಇನ್ನು ಮಗುವನ್ನ ಕಳ್ಕೊಂಡ ಹೆತ್ತವರಿಗಂತೂ ಹಂತಕಿ ಬದುಕಿರ್ತಾಳಲ್ಲ ಅನ್ನೋದೇ ದೊಡ್ಡ ನೋವು. ಇಂಥ ಮುಂಡೆಲ್ಲ ಇರಬಾರ್ದಿಲ್ವಾ? ಅವಳನ್ನ ಹೆಂಗಸರು, ಒಂದು ಮಗುನ ಹೆಂಗಸು ಇಲ್ವಾ? ಅವಳು ಮಾಡಿದ ಕೆಲಸಕ್ಕೆ ಎಷ್ಟು ಅನ್ಭವಿಸ. ಪಾಪ ಈ ತಾಯಿ ಅವತ್ತು ಮಗು ಸತ್ತ ಸುದ್ದಿ ಕೇಳಿನೇ ಶವದಂತಾಗಿ ಹೋಗಿದ್ಲು. ಕಡೆ ಬಾರಿ ಮಗಳ ಮುಖ ನೋಡೋ ಸ್ಥಿತಿಯಲ್ಲೂ ಅವಳಿರ್ಲಿಲ್ಲ. ಇನ್ನು ಬಾಬು ಕೂಡ ಹೆಂಡತಿಗೆ ಸಮಾಧಾನ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವತ್ತು ಹೆಗಡೆ ನಗರದ ಮೊದಲನೇ ಕ್ರಾಸಿನ ಪ್ರತಿಯೊಂದು ಮನೆಯಲ್ಲೂ ಕತ್ತಲಾವರಿಸಿತು. ಆ ಏರಿಯಾದಲ್ಲೆಲ್ಲ ತನ್ನ ಮಾತಿನಲ್ಲಿ, ತುಂಟು ನಗೆಯಲ್ಲಿ, ಕಡೆಗೆ ಆ ಪ್ರೀತಿಯಲ್ಲಿ ಎಲ್ಲರ ಕಣ್ಮಣಿಯಂತಾಗಿದ್ದ ಹುಡುಗಿ 1,000 ರೂಪಾಯಿಗಾಗಿ ಸತ್ತು ಮಲಗಿದ್ದಾಳೆ ಅನ್ನೋ ಸತ್ಯವನ್ನ ಅರಗಿಸಿಕೊಳ್ಳೋದಕ್ಕೆ ಯಾರಿಂದಲೂ ಆಗಿರಲಿಲ್ಲ. ಅವತ್ತು ವಿಷಯ ಗೊತ್ತಾದ ಮೇಲೆ ಪಾತಕಿ ರೇಖಾ ಇಲ್ಲಿಯ ಜನರ ಕೈಗೇನಾದ್ರೂ ಸಿಕ್ಕಿ ಬಿಟ್ಟಿದ್ರೆ ನೀರಿಳಿಸಿ ಬಿಡ್ತಿದ್ರು. ಬರೀ 1,000ಕ್ಕೋಸ್ಕರ ಹಂಗೆ ಮಾಡಿದರೆ ನಮಗೆ ಇದೇ ಮಾತು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಮುಂಚೆ ಗೊತ್ತಾಗಿದ್ದರೆ ನಾವೇ ಅದು ಅವಳು ಹೆಂಗೆ ಸಾಯಿಸಿದಾಳೆ ಮಗುಗೆ ಹಂಗೆ ಸಾಯಿಸ್ತಾ ಇದ್ವಿ. ನಾವೆಲ್ಲ ಸೇರ್ಕೊಂಡಿಲ್ಲ. ಪಬ್ಲಿಕ್ ಒಳಗಡೆ ಮಾಡಿದರೆ ಏನೂ ಇಲ್ಲ. ಆ ಥರ ಮಾಡಬೇಕು ಅಂತ ಇತ್ತು. ನಾವು ತಪ್ಪು ಮಾಡಿಬಿಟ್ವಿ. ಯಾಕೆಂದರೆ ಅವ್ರಿಗೆ ಕರ್ಕೊಂಡೋಗಿ ಪೊಲೀಸ್ನಲ್ಲಿ ಸ್ಟೇಷನಲ್ಲಿ ಬಿಟ್ಟಿರಲ್ಲ, ತಪ್ಪಾಯಿತು. ತಪ್ಪಾಗಿಲ್ಲ ತಾಯಿ. ಈಗ ಅವಳಿಗಾಗಿರೋ ಶಿಕ್ಷೆ ಏನು ಕಡಿಮೆ ಅಲ್ಲ. ಅದು ಇವತ್ತಲ್ಲ ನಾಳೆ ಆಕೆಗೆ ಅರ್ಥ ಆಗೇ ಆಗುತ್ತೆ. ಅದರ ಬದಲು ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪು. ಅವತ್ತು ಈ ಜನ ಹಂತಕಿಯ ಎಲುಬೆಣಿಸೋ ಸಾಧ್ಯತೆ ತುಂಬಾನೇ ಇತ್ತು. ಅವರು ಒಂದು ಹಂತದ ಇನ್ವೆಸ್ಟಿಗೇಷನ್ ನಡೆಸಿ ರೇಖಾಳನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ನಂತರ ಆಕೆಯ ಬಾಯಿ ಬಿಡಿಸಿ ಸಂಪೂರ್ಣ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕದೆ ಇದ್ದಿದ್ರೆ ಇವತ್ತು ಹಂತಕಿ ಜೈಲಲ್ಲಿ ಫಿಟ್ ಆಗೋ ಸಾಧ್ಯತೆನೇ ಇರಲಿಲ್ಲ. ಅಷ್ಟು ಮಹತ್ವದ ಸಾಕ್ಷ್ಯ ಈ ಕೇಸ್ನಲ್ಲಿ ಪೊಲೀಸರಿಗೆ ಸಿಕ್ಕಿತ್ತು. 6 ವರ್ಷದ ಚಿಕ್ಕ ಮಗುವನ್ನ ಬರ್ಬರವಾಗಿ ಸಾಯಿಸಿದವಳಿಗೆ ಶಿಕ್ಷೆ ಆಗ್ಬೇಕು ಅಂತ ಹೋರಾಡಿದ್ದಾಯ್ತು. ಅದಕ್ಕೂ ಮೊದಲು ಆ ಮಗುವಿಗಾಗಿ ಹುಡುಕಾಡಿದ ಆ 12 ಗಂಟೆಗಳ ಟೈಮ್ ಇದೆಯಲ್ಲ, ಅದು ತುಂಬಾನೇ ಕರುಣಾಜನಕವಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ಪ್ರಕರಣದಿಂದ ನುಣುಚಿಕೊಳ್ಳೋದಕ್ಕೆ ಪಾಪಿ ಹೆಂಗಸು ಕಟ್ಟಿದ ಕಥೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಅದರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.